ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಇವತ್ತು ವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಅದೊಂದು ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ. ಇವತ್ತು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಅವರಿಗೆ ಏನು ಫೀಲಿಂಗ್ಸ್ ಇದೆ, ಅವರು ನಿಮ್ಮನ್ನು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅನ್ನೋವಂಥದ್ದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನಿಮ್ಮ ಪರ್ಸನ್ನ ಹೆಸರನ್ನು 3 ಸಲ ಮನಸ್ಸಿನಲ್ಲಿ ನೆನೆಸ್ಕೊಂಡಾದರೂ ಈ ರೀಡಿಂಗ್ನ ನೋಡಿ, ಅಥವಾ ಅವ್ರ ಫೋಟೋ ನೋಡ್ಕೊಂಡಾದರೂ ಈ ರೀಡಿಂಗ್ನ ನೋಡೋದ್ರಿಂದ ನಿಮಗೆ ಈ ರೀಡಿಂಗು ರೆಸನೇಟ್ ಆಗುತ್ತೆ. ಎಲ್ಲರೂ ನೋಡಿ ಅಂದ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ನ ನೆನೆಸ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅವ್ರಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ ಅನ್ನೋಂಥದ್ದು ನೋಡುವ. ಏಂಜಲ್ಸ್, ನೀವು ಒಂದು 0 ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. 0ಇಂದ ನೀವು ಮುಂದುವರಿತಾ ಇದ್ದೀರಾ, ಮತ್ತೆ ಮುಂದುವರಿತಾ ಇದ್ದೀರಾ. ಯಾವ ರೀತಿ ಅಂತಂದರೆ 0, 1, 2, 3 ಈ ರೀತಿ ನೀವು ಒಂದೊಂದೇ ಮೆಟ್ಟಲನ್ನು ನಿಮ್ಮ ಜೀವನದ ಕಡೆ ಗಮನನ ಕೊಟ್ಟು ಮುಂದುವರಿತಾ ಇದ್ದೀರಾ. ನಾನು ಏನೋ ಅಂದ್ಕೊಂಡಿದ್ದೆ, ನನ್ನ ಪರ್ಸನ್ನ ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಅವರು ಈ ರೀತಿ ಅಲ್ಲ, ನಾನು ಅಂದ್ಕೊಂಡಿದ್ದ ರೀತಿ ನನ್ನ ಪರ್ಸನ್ ಅಲ್ಲ ಅನ್ನೋ ಅಂಥದ್ದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ. ಬಾವಿ ಒಳಗಿನ ಕಪ್ಪೆ ಅಂತ ಅಂದ್ಕೊಂಡಿದ್ರು ನಿಮ್ಮ ಪರ್ಸನ್ ನಿಮ್ಮನ್ನು, ಆದರೆ ನೀವು ಅಲ್ಲ, ಬಾವಿನಲ್ಲಿ ಮೀನು ಕೂಡ ಇರುತ್ತೆ ಅನ್ನೋದನ್ನು ನೀವು ಅವ್ರಿಗೆ ತೋರಿಸ್ಕೊಟ್ಟಿದ್ದೀರಂತೆ. ಬಾವಿ ಒಳಗಡೆ ಕಪ್ಪೆ ಇರುತ್ತೆ, ಅದು ಬರೀ ಒಟ್ಟು ಕೊಡುತ್ತೆ ಅಂತ ಮಾತ್ರ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಂಡಿದ್ರು. ಆದರೆ ಅವ್ರಿಗೆ ಇವಾಗ ನಿಮ್ಮ ಬಗ್ಗೆ ಒಂದು ಬೇರೆ ಭಾವನೆ ಬಂದಿದೆ. ಕಪ್ಪೆ ಅಂದ್ಕೊಂಡಿದ್ದೆ, ಆ ಕಪ್ಪೆ ಅಲ್ಲ, ಅದರಲ್ಲಿರೋ ಮೀನು ಕೂಡ. ಏನು ಬೇಕಾದರೂ ಮಾಡ್ತೀರಾ ನೀವು ಅನ್ನೋಂಥದ್ದು ಕೂಡ ಇಲ್ಲಿ ಅವ್ರು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಇಲ್ಲಿ ಕೆಲವರು ಸೋಲ್ಮೇಟ್ ಎನರ್ಜಿ ಇರೋ ಅಂಥವ್ರು ಕೂಡ ಇಲ್ಲಿ ಇದ್ದೀರಾ. ತುಂಬ ಪ್ರೀತಿ ಮಾಡೋ ಅಂಥ ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದೀರಾ. ಲವ್ವಲ್ಲಿ ಇರೋ ಅಂಥವ್ರು ಕೂಡ ಈ ರೀಡಿಂಗನ್ನು ನೋಡ್ತಿರೋ ಅಂಥದ್ದು ಇಲ್ಲಿ ಬರ್ತಾ ಇದೆ. ನಾವಿಬ್ಬರು ಒಂದಾಗ್ತೀವ ಮೇಡಮ್ ಅಂತ ಯಾರೋ ಇಲ್ಲಿ ಕೇಳ್ತಾ ಇದ್ದಾರೆ. ಖಂಡಿತ ನೀವಿಬ್ಬರು ಮತ್ತೆ ಒಂದಾಗ್ತೀರಾ. ಮತ್ತು ಯಾರಿಗೂ ಇಲ್ಲಿ ಹೆಣ್ಪಾಪು ಆಗುವಂಥದ್ದು ಇಲ್ಲಿ ಇದೆ. ಪಾಪು ಬಗ್ಗೆನೂ ಕೂಡ ನಿಮ್ಮ ಪರ್ಸನ್ನು ನೀವು ಯೋಚನೆ ಮಾಡ್ತಿರ್ಬೋದು. ಹೆಣ್ಪಾಪು ಆಗುವಂಥ ಚಾನ್ಸಸ್ ಕೂಡ ಖಂಡಿತ ಇಲ್ಲಿ ಇದೆ. ಪ್ರೀತಿಯಿಂದ ಫ್ಯಾಮಿಲಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಕೂಡ ಇಲ್ಲಿ ಕೆಲವರು ಯೋಚನೆನ ಮಾಡ್ತಾ ಇದ್ದೀರಾ. ಖಂಡಿತ ಪ್ರೀತಿಯಿಂದ ಫ್ಯಾಮಿಲಿಗೆ ಏನೋ ಸಮಸ್ಯೆ ಆಗಲ್ಲ. ಪ್ರೀತಿನಲ್ಲಿ ನೀವು ಖಂಡಿತ ಗೆಲ್ತೀರಾ. ತುಂಬ ಚೆನ್ನಾಗಿದೆ ನಿಮ್ಮ ಪ್ರೀತಿ, ಲವ್ ಲೈಫು ಖಂಡಿತ ಚೆನ್ನಾಗಿದೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇವರು ನನ್ನ ಫ್ಯಾಮಿಲಿಗೆ ಸರಿಯಾದ ವ್ಯಕ್ತಿ, ಇವರನ್ನು ನಾನು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು, ಇವರನ್ನು ನನ್ನ ಜೀವನದಲ್ಲಿ ಉಳಿಸ್ಕೋಬೇಕು, ಏನೇ ಆದರೂ ಉಳಿಸ್ಕೋಬೇಕು ಅಂತ ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಫೀಲ್ ಮಾಡ್ತಾರೆ, ತುಂಬಾ ಮಿಸ್ ಮಾಡ್ಕೊತಾರೆ. ಸದ್ಯಕ್ಕೆ ನಿಮ್ಮ ಪರ್ಸನ್ ತುಂಬ ಬ್ಲ್ಯಾಕ್ ಎನರ್ಜಿಲಿ ಕೂಡ ಇರೋವಂಥದ್ದು ಇಲ್ಲಿ ಇದೆ. ಅವರನ್ನು ಯಾರೋ ಬೇರೆ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೇ ಇರೋ ರೀತಿ, ನಿಮ್ಮ ಜೊತೆ ಮಾತಾಡದೇ ಇರೋ ರೀತಿ ಅವರನ್ನು ಹಿಡಿದಿಟ್ಟಿರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಆದರೆ ಖಂಡಿತ ಅದು ಯಾವುದೂ ತುಂಬ ದಿನ ನಡೆಯೋದಿಲ್ಲ. ಅದೆಲ್ಲದಕ್ಕೊಂದು ಬ್ರೇಕ್ ಅನ್ನೋದು ಖಂಡಿತ ನಿಮ್ಮ ಪರ್ಸನ್ ಮಾಡ್ತಾರೆ, ಬ್ರೇಕನ್ನು ಕೊಡ್ತಾರೆ. ನಿಮ್ಮ ಪರ್ಸನ್ ಅದಕ್ಕೆ ಒಂದು ಬ್ರೇಕನ್ನು ಹಾಡಿ ನಿಮ್ಮ ಹತ್ರ ಖಂಡಿತ ಬರ್ತಾರೆ ನಿಮ್ಮ ಪರ್ಸನ್ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ನೀವು ಅವ್ರನ್ನ ಯಾವ ರೀತಿ ಎಲ್ಲ ಪ್ರೀತಿ ಮಾಡ್ತಾಯಿದ್ರಿ, ಯಾವ ರೀತಿ ಅವರನ್ನು ನೀವು ನೋಡ್ಕೊಳ್ತಾ ಇದ್ರಿ, ಅದನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಥರ ನನ್ನನ್ನು ಬೇರೆ ಯಾರು ಕೇರ್ ಮಾಡಲ್ಲ, ನನ್ನ ಪರ್ಸನ್ ಥರ ನನ್ನನ್ನು ಯಾರು ಕೇರ್ ಮಾಡೋದಿಲ್ಲ, ಪ್ರೀತಿ ಮಾಡೋದಿಲ್ಲ, ಕಾಳಜಿ ತೋರಿಸೋದಿಲ್ಲ ಅಂತ ಕೂಡ ಅವರು ನಿಮ್ಮನ್ನು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ನಿಮ್ಮ ಪರ್ಸನ್. ಏನು ಮಾಡಿದ್ರೆ ಮತ್ತೆ ಸರಿ ಹೋಗುತ್ತೆ ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ತುಂಬ ಅವ್ರ ಮನಸ್ಸು ತುಂಬ ಬ್ಲಾಕ್ ಆಗಿದೆ, ಮೈಂಡು ಕೂಡ ಬ್ಲಾಂಕ್ ಆಗಿದೆ. ಯಾವ ರೀತಿ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬ ಸೈಲೆಂಟ್ ಆಗಿದ್ದಾರೆ ನಿಮ್ಮ ಹತ್ರ ನಿಮ್ಮ ಪರ್ಸನ್. ನೀವು ನಿಮಗೆ ಅದನ್ನು ನೋಡಿ, ನನ್ನ ಜೊತೆ ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ವೇನೋ, ನಾನು ಕಂಡ್ರೆ ಪ್ರೀತಿ ಇಲ್ವೇನೋ ಅಂತ ನಿಮ್ಗೆ ಅನ್ನಿಸ್ತಿದೆ. ಆದರೆ ಖಂಡಿತ ಆ ರೀತಿ ಇಲ್ಲ. ಅವ್ರಿಗೆ ಏನಾಗಿದೆ ಅಂದರೆ, ನಾನು ಏನು ಮಾತಾಡಬೇಕು, ಏನು ಮಾಡಬೇಕು ಅಂತ ಒಂದು ಯೋಚನೆನ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾತಾಡಬೇಕು ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ.
ಯಾವ ರೀತಿ ಮಾತಾಡಿದ್ರೆ ನಿಮ್ಮ ಜೊತೆ ನಾವು ಮಾತಾಡ್ಬೋದು ಕೂತ್ಕೊಂಡು ಅಂತ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮ ಪರ್ಸನ್ ನಿಮ್ಮನ್ನು. ಅವರು ತಿನ್ನೋಂಥ ಪದಾರ್ಥದಲ್ಲಿ ಏನೋ ಮಿಕ್ಸ್ ಆಗಿದೆ ಅನ್ನೋಂಥದ್ದು ಇಲ್ಲಿ ಬರ್ತಾಯಿದೆ. ಗೊತ್ತಿಲ್ಲ, ನಾನು ಹೇಳಬೇಕೋ ಬೇಡೋ ಸಾರಿ, ಯಾರಿಗ ಹೇಳಿರೋದು ತಪ್ಪಾಗಿದ್ದರೆ. ನಾನಿಲ್ಲಿ ಏನು ಎನರ್ಜಿ ಬಂತು ಅದನ್ನು ನಾನು ನಿಮಗೆ ಹೇಳಿದೆ ಅಷ್ಟೇ. ಅದರಿಂದ ಕೂಡ ನಿಮ್ಮ ಪ್ರೀತಿನಲ್ಲಿ ಸ್ವಲ್ಪ ಜನಕ್ಕೆ ಬ್ರೇಕಪ್ ಆಗಿರೋವಂಥದ್ದು ಇದೆ, ಸಪ್ರೇಷನಲ್ಲಿರೋವಂಥದ್ದು ಕೂಡ ಇಲ್ಲಿದೆ, ಮತ್ತು ಕೆಲವ್ರಿಗೆ ಜಗಳ ಆಗಿರೋವಂಥದ್ದು ಕೂಡ ಇಲ್ಲಿ ಇದೆ, ಬರ್ತಾಯಿದೆ. ಎನರ್ಜಿ ಆ ರೀತಿ ಬರ್ತಾಯಿದೆ, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಪರ್ಸನ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಒಂದು ಕೆಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರನೇ ಸಿಗ್ತಾಯಿಲ್ಲ. ಆದರೆ ಅವರು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಏನಂತ ಹೇಳ್ಕೊಳ್ಳಿ ಅಂತ ಕೂಡ ಯೋಚನೆನ ಮಾಡ್ತಾಯಿದ್ದಾರೆ. ಏನು ಅಂತ ಹೇಳಿದ್ರೆ ಸರಿ ಹೋಗುತ್ತೆ, ಹೇಗೆ ಹೇಳಿದ್ರೆ ಸರಿ ಹೋಗುತ್ತೆ, ನಾನು ಹೇಳೋದನ್ನು ಅವ್ರು ನಂಬ್ತಾರ, ನಾನು ಹೇಳಾದ್ಮೇಲೆ ಅದನ್ನು ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅದನ್ನು ಯಾವ ರೀತಿ ತಗೊಳ್ತಾರೆ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆನ ಮಾಡ್ತಾಯಿದ್ದಾರೆ. ನಿಮ್ಮ ಪರ್ಸನ್ ನಿಮಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾಯಿದ್ದಾರೆ. ಕೆಲವರು ನೀನು ಬೇಡ ಅಂತ ಬಿಟ್ಟೋಗಿರೋಂಥದ್ದು ಇದೆ. ಆ ಬಿಟ್ಟೋಗಿರೋಂಥವ್ರು ಮತ್ತೆ ನನ್ನ ಜೊತೆ ಬರ್ತಾರೆ ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೋತಾರೆ. ನಿಮ್ಮ ಮೌನ ಕೂಡ ಅವರಿಗೆ ತುಂಬಾ ನೋವು ಕೊಡುತ್ತೆ ಅನ್ನೋಂಥದ್ದು ಇಲ್ಲಿ ಇದೆ. ಅವರು ಆ ರೀತಿ ಹೇಳ್ತಿದ್ದಾರೆ, ನಿನ್ನ ಮೌನ ಕೂಡ ನನಗೆ ತುಂಬಾ ನೋವು ಕೊಡ್ತಿದೆ, ಯಾಕಿಷ್ಟು ಮೌನವಾಗಿದೆಯಾ, ನೀನಿಷ್ಟು ಮೌನವಾಗಿರಬೇಡ, ನೀನು ಮಾತಾಡ್ತಾ ಇದ್ರೇ ಚೆನ್ನಾಗಿರುತ್ತೆ, ಅದೇ ನನಗಿಷ್ಟ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮಾತಿಗಿಂತ ನಿಮ್ಮ ಮೌನನೇ ಅವ್ರಿಗೆ ತುಂಬಾ ನೋವು ಕೊಟ್ಟಿದೆಯಂತೆ. ಕೆಲವರಿಗೆ ಇಲ್ಲಿ ಮಾತಿಂದ ನೋವಾಗುತ್ತೆ, ಜಗಳ ಆಗುತ್ತೆ ಅಂತ ಅಂದರೆ ಇಲ್ಲಿ ಕೆಲವರಿಗೆ ನಿಮ್ಮ ಸೈಲೆನ್ಸ್ ಏನಿದೆ, ನಿಮ್ಮ ಮೌನ ಏನಿದೆ, ಆ ಮೌನನೇ ಅವ್ರಿಗೆ ತುಂಬಾ ನೋವಾಗಿದೆ, ತುಂಬ ಬೇಜಾರಾಗಿದೆ. ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಪರ್ಸನ್ ನಿಮ್ಮನ್ನು. ಇಲ್ಲಿ ನೀವು ನೋಡ್ಬೋದು, ಹಾರ್ಟ್ಸ್ ಬಂದಿದೆ, ತುಂಬ ಸಲ ಬಂದಿದೆ ಹಾರ್ಟು. ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿ ನಿಮ್ಮ ಪರ್ಸನ್ ನಿಮ್ಮನ್ನು. ಆದರೆ ಆ ಪ್ರೀತಿನ ಅವರು ಹೇಳ್ಕೊಳ್ಳೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ. ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ, ಒಳಗೆ ಇಟ್ಕೊಂಡಿರ್ತಾರೆ. ಅವ್ರ ಪ್ರೀತಿನ ಒಳಗೆ ಇಟ್ಕೊಂಡು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಅವ್ರ ಪ್ರೀತಿನ ಅವರು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ, ಹೇಳ್ಕೊಳ್ಳೋದಿಲ್ಲ, ಮನಸ್ಸಲ್ಲೇ ಇಟ್ಕೊಂಡು ಪ್ರೀತಿ ಮಾಡ್ತಾರೆ ಅಂತಾರಲ್ಲ, ಆ ರೀತಿ ನಿಮ್ಮ ಪರ್ಸನ್ ನಿಮ್ಮನ್ನು ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಪ್ರೀತಿ ಮಾಡ್ತಾರೆ. ನಿಮ್ಮನ್ನು ಯಾರೇ ಒಬ್ಬರು ಬೈದರೂ ಕೂಡ ಅವ್ರಿಗೆ ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಆ ರೀತಿ ನಿಮ್ಮ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾರೆ. ಯಾರು ಕೂಡ ಬೈಬಾರ್ದು, ಯಾರು ಕೂಡ ನಿಮಗೆ ಏನೂ ಹೇಳಬಾರ್ದು. ಏನೇ ಹೇಳಿದ್ರು ಏನೇ ಇದ್ದರೂ ಅದು ಅವ್ರು ಮಾತ್ರ. ನನ್ನ ಪರ್ಸನ್ನ ನಾನು ಮಾತ್ರ ಹೇಳಬೇಕು, ನಾನು ಮಾತ್ರ ಬೈಬೇಕು, ಇನ್ಯಾರು ಕೂಡ ಬೈಬಾರ್ದು, ನೋಡಬಾರ್ದು, ಹೇಳ್ಬಾರ್ದು ಅನ್ನೋವಂಥ ಒಂದು ಮೆಂಟಾಲಿಟಿ ಇರೋವಂಥವ್ರು ನಿಮ್ಮ ಪರ್ಸನ್ ಆಗಿದ್ದಾರೆ. ಗೊತ್ತಿಲ್ಲ ಇದು ಯಾರಿಗೆಲ್ಲ ಇದೆ ಅಂತ, ಎಲ್ಲರಿಗೂ ಇರೋದಿಲ್ಲ, ಕೆಲವ್ರಿಗೆ ಮಾತ್ರ ಇದೆ ಅಂತ ಹೇಳ್ತೀನಿ. ತುಂಬ ಡಿಸ್ಟರ್ಬೆನ್ಸ್ ಇದೆ, ಗಾಳಿ. ಊಟ ಮಾಡುವಾಗ ಅವರು ನಿಮ್ಮನ್ನು ತುಂಬಾ ನೆನಪು ಮಾಡ್ಕೊತಾರಂತೆ. ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದನ್ನು ಕೂಡ ಅವರು ನಿಮ್ಮನ್ನು ನೆನಪಿಸ್ಕೊತಾರೆ. ಅವ್ರ ಯಾರ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ರು ಕೂಡ ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾರಂತೆ. ನಿಮ್ಮ ಜೊತೆಲಿ ಕೂತು ಊಟ ಮಾಡಿದಾಗ ಸಿಗೋವಂಥ ಸಮಾಧಾನ, ಖುಷಿ ಅವ್ರಿಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ಲೀಸ್ ಯಾರಾದರೂ ನೋವಲ್ಲಿರೋವಂಥವ್ರು, ಬೇಜಾರಲ್ಲಿರೋವಂಥವ್ರು, ಗೊತ್ತಿಲ್ಲ ಎನರ್ಜಿ ಬರ್ತಾ ಇರೋದು, ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒನ್ ಟೈಮ್, ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ನಿಮ್ಮ ಫೋಟೋನ ನೋಡಿಕೊಂಡು ನಿಮ್ಮನ್ನು ನೆನೆಸ್ಕೊಂಡು ನಿಮ್ಮ ಪರ್ಸನ್ ತುಂಬಾ ಫೀಲ್ ಮಾಡ್ಕೊತಾ ಇದ್ದಾರೆ, ಅಳ್ತಾ ಇದ್ದಾರೆ. ಕೆಲವರು ಇಲ್ಲಿ ತುಂಬಾ ಅಳ್ತಿದ್ದಾರೆ. ಪ್ಲೀಸ್ ಅಳೋದಕ್ಕೆ ಹೋಗಬೇಡಿ. ಏನೇ ಇದ್ರೂ ಕೂತು ಮಾತಾಡಿ. ಇರೋದನ್ನು ಸುಳ್ಳು ಹೇಳಿ ಅದನ್ನು ಸಾಧಿಸೋದಕ್ಕಿಂತ ಸತ್ಯನ ಹೇಳಿ 2 ದಿನ 3 ದಿನ ನೋವಾಗಿ 4ನೇ ದಿನ ಮತ್ತೆ ಮೊದಲಿನಂತೆ ಆಗೋದು ತುಂಬ ಒಳ್ಳೆಯದು. ಸುಳ್ಳಿನ ಮೇಲೆ ಜಾಸ್ತಿ ದಿನ ಜೀವನನ ಮಾಡೋದಕ್ಕಾಗಲ್ಲ. ಆದ್ದರಿಂದ ಸತ್ಯನೇ ಹೇಳಿ ಅನ್ನುವಂಥದ್ದು
ಇಲ್ಲಿ ಬರ್ತಾ ಇದೆ. ಯಾರೆಲ್ಲ ಸುಳ್ಳು ಹೇಳಿ ಈ ಸಂಬಂಧನ ಉಳಿಸ್ಕೋಬೇಕು, ಮೊದಲಿನಂತೆ ಮಾಡ್ಕೋಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ದೀರೋ ಅವ್ರಿಗೆ ಇರೋವಂಥ ಮೆಸೇಜು, ಸುಳ್ಳೇಳಿ ಯಾವುದೇ ಸಂಬಂಧನ ಜಾಸ್ತಿ ದಿನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದ ಸತ್ಯನೇ ಹೇಳಿ, ನೋವಾದರೂ ಪರವಾಗಿಲ್ಲ ಅನ್ನೋವಂಥದ್ದು ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ನೀವು ಸುಳ್ಳು ಹೇಳಿರ್ಬೋದು. ಯಾವುದಕ್ಕಾದ್ರೂ ಸುಳ್ಳು ಹೇಳಿದರೆ ದಯವಿಟ್ಟು ಅದನ್ನು ಒಂದು ಕ್ಲಾರಿಟಿನ ಕೊಡಿ ಅವ್ರಿಗೆ. ಏನಾಗಿತ್ತು ಏನಾಗಿದೆ ಅನ್ನೋದು ಒಂದು ಕ್ಲಾರಿಟಿ ಅವ್ರಿಗೆ ಖಂಡಿತ ಬೇಕಾಗಿದೆ. ಅದರಿಂದ ಕೂಡ ಯಾರೆಲ್ಲ ಸಪ್ರೇಟ್ ಆಗಿರೋ ಅಂಥವರು ಕೂಡ ನೀವು ಮತ್ತೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಕೂಡ ಖಂಡಿತ ಇಲ್ಲಿ ಇದೆ. ಅದರಿಂದ ದಯವಿಟ್ಟು ಯಾರಾದರೂ ಸುಳ್ಳು ಹೇಳಿ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಅನಿವಾರ್ಯಕ್ಕೆ ಸುಳ್ಳು ಹೇಳಿದ್ರು ಕೂಡ ಅದನ್ನು ಸರಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ಒಂದು ಮೆಸೇಜಲ್ಲಿ ಬರ್ತಾಯಿದೆ. ನಿಮ್ಮ ಪರ್ಸನ್ನೇ ಕೇಳ್ತಿದ್ದಾರೆ, ನನ್ನ ಹತ್ರ ಸುಳ್ಳು ಹೇಳೋದಕ್ಕಿಂತ ನನಗೆ ನಿಜಾನೇ ಹೇಳು, ನಿನ್ನ ಸುಳ್ಳಿಗಿಂತ ನಿನ್ನ ನಿಜ ನನಗೆ ಬೇಕು, ಏನೇ ಇದ್ರೂ ಪರವಾಗಿಲ್ಲ ಅಂತ ನಿಮ್ಮ ಪರ್ಸನ್ ಕೇಳ್ತಾ ಇದ್ದಾರೆ. ಕೆಲವೊಂದು ಸುಳ್ಳಿಂದ ಕೂಡ ನಿಮಗೆ ಬೇಜಾರಾಗಿರೋವಂಥದ್ದು ಇಲ್ಲಿ ಇದೆ. ನೀನು ನನ್ನ ಹತ್ರ ಸುಳ್ಳನ್ನು ಹೇಳ್ತೀಯಾ, ಸೀಕ್ರೆಟ್ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅರೆ ನೀನೇ ಈ ಥರ ಸೀಕ್ರೆಟ್ ಇದೆಯಾ, ಸುಳ್ಳು ಹೇಳ್ತಾ ಇದೆಯಾ, ನನ್ನ ಹತ್ರ ಹೇಳ್ಬಾರ್ದಾಗಿತ್ತು ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಯೋಚನೆನ ಮಾಡ್ತಾಯಿದ್ದಾರೆ. ಸಾರಿ, ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನನ್ನನ್ನು ಮರೆತು ನೀನು ಹೇಗಿರ್ತೀಯ, ಈ ರೀತಿ ಸುಳ್ಳು ಹೇಳಿ ನಿನ್ನ ಮನಸ್ಸು ಕಾಡಲ್ವಾ, ನನ್ನ ಹತ್ರ ಸುಳ್ಳು ಹೇಳಿದ್ದೀನಿ, ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಅನಿಸಲ್ವಾ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರಾದರೂ ಆ ರೀತಿ ಸುಳ್ಳು ಹೇಳಿದರೆ ಅವ್ರ ಹತ್ರ ಒಂದು ಫೋನ್ ಆದರೂ ಮಾಡಿ ಅಥವಾ ಒಂದು ಮೆಸೇಜ್ ಆದರೂ ಮಾಡಿ ಅವ್ರಿಗೆ ಒಂದು ಕ್ಲಾರಿಟಿ ಅನ್ನೋದನ್ನು ಕೊಡಿ. ಅದರಿಂದ ನಿಮಗೂ ಸಮಾಧಾನ ಮತ್ತು ಅವ್ರಿಗೂ ಸಮಾಧಾನ ಅನ್ನೋದು ಖಂಡಿತ ಸಿಗುತ್ತೆ. ಮಗು ಬಗ್ಗೆ ಕೂಡ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರು ಇಲ್ಲಿ ನಿಮ್ಮನ್ನೇ ಒಂದು ಮಗು ರೀತಿ ನೋಡ್ತಾರೆ ನಿಮ್ಮ ಪರ್ಸನ್ ಅನ್ನೋದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ನೀವು ಅವ್ರನ್ನ ಮಗು ರೀತಿ ಟ್ರೀಟ್ ಮಾಡ್ತಿದ್ದು, ಅವರು ನಿಮ್ಮನ್ನು ಮಗು ರೀತಿ ಟ್ರೀಟ್ ಮಾಡ್ತಿದ್ದನ್ನು ನೆನೆಸ್ಕೊಂಡು ಕೂಡ ಅಳ್ತಿರೋ ಅಂಥದ್ದು, ನಿಮ್ಮ ಪರ್ಸನ್ ಕಣ್ಣೀರಾಗ್ತಿರೋ ಅಂಥದ್ದು ಇಲ್ಲಿ ಖಂಡಿತ ಇಲ್ಲಿ ಇದೆ. ನಿಮ್ಮನ್ನು ಅವರು ಒಂದು ತಾಯಿ ರೀತಿಯಲ್ಲಿ ನೋಡಿದ್ದಾರೆ, ತಂದೆ ರೀತಿಯಲ್ಲಿ ನೋಡಿದ್ದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನು ಮಗು ರೀತಿಯಲ್ಲಿ ಕೂಡ ನೋಡಿದ್ದಾರೆ. ಆದರೆ ನೀವು ಇವಾಗಿರೋ ಅಂಥದ್ದು ಏನು, ಅವ್ರ ಜೊತೆ ನೀವು ಏನಿದ್ದೀರಾ ಸದ್ಯಕ್ಕೆ ಅದನ್ನು ಅವರಿಂದ ತಗೊಳ್ಳೋದಕ್ಕಾಗ್ತಿಲ್ಲ ಅವ್ರಿಗೆ. ನನ್ನ ಪರ್ಸನ್ ಈ ರೀತಿನೇ ಇರ್ತಾರಾ ಅಂತ ಅವ್ರಿಗೆ ಅದನ್ನು ತಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆಯಂತೆ. ನನಗೆ ಈ ಪರ್ಸನ್ ಬೇಡ, ನನ್ನ ಪರ್ಸನ್ ನನ್ನ ಜೊತೆ ಮೊದಲೇ ಇದ್ದರೂ ಆ ಪರ್ಸನ್ ನನಗೆ ಬೇಕು, ನನಗೆ ಈ ಪರ್ಸನನ್ನು ತಗೊಳ್ಳೋದಕ್ಕೆ ಆಗಲ್ಲ ಅಂತ ಕೂಡ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಕೇಳ್ಕೊತಾ ಇದ್ದಾರೆ. ನೀನು ಮೊದಲಿನಂತೆ ಆಗೋದಕ್ಕೆ ನಾನು ಏನು ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀನು ಮೊದಲಿನಂತೆ ನನ್ನ ಜೊತೆ ಇರೋದಕ್ಕೆ ನೀನು ಏನು ಮಾಡಬೇಕು ಅಂತ ಕೂಡ ಕೇಳ್ತಿ. ಕೆಲವರಿಗೆಲ್ಲಿ ದೊಡ್ಡ ಟೆಡಿ ಗೊತ್ತಿಲ್ಲ, ಅದು ಒಂದು ಪಾಪುದು ಒಂದು ವಿಡಿಯೋ ಇದೆ. ಪಾಪು ಒಂದು ಗೊಂಬೆನ ಎಳ್ಕೊಂಡು ರೋಡಲ್ಲೆಲ್ಲ ಹೋಗೋದು, ಅದ್ರ ಮೇಲೆಲ್ಲ ಬಿದ್ದು ಓದಾಡೋದು, ಆ ಥರ ಟೆಡಿ ಯಾರಿಗೂ ಇಲ್ಲಿ ಗಿಫ್ಟಾಗಿ ಸಿಗೋ ಅಂಥದ್ದು ಇಲ್ಲಿ ಇದೆ. ಖಂಡಿತ ಯಾರಿಗಾದರೂ ಸಿಕ್ಕಿದ್ರೆ ಪ್ಲೀಸ್ ಒಂದು ಕಮೆಂಟಲ್ಲಿ ಅದನ್ನು ತಿಳಿಸ್ಕೊಡಿ. ನನಗೂ ಆ ಟೆಡಿ ಅಂದರೆ ತುಂಬಾ ಇಷ್ಟ. ಅಂಥ ಟೆಡಿ ಇಲ್ಲಿ ಯಾರಿಗೂ ಗಿಫ್ಟಾಗಿ ಸಿಗೋವಂಥದ್ದು ಇದೆ. ಕೆಲವ್ರಿಗೆ ಮನಸ್ಸಿಗೆ ನೋವಾಗೋವಂಥ ವಿಷಯಗಳು ಗೊತ್ತಾಗೋವಂಥದ್ದು ಇದೆ ನಿಮ್ಮ ಪರ್ಸನ್ ಕಡೆಯಿಂದ. ಆದರೆ ಖಂಡಿತ ಗೊತ್ತಾದರೆ ಅದನ್ನು ಅಲ್ಲೇ ಕೂತು ಮಾತಾಡಿ ಸರಿ ಮಾಡ್ಕೊಳ್ಳಿ. ಅದರಿಂದ ಇನ್ನಷ್ಟು ಬೇಜಾರು ಮಾಡಿಕೊಂಡು ಬೇರೆ ಯಾವುದೇ ರೀತಿಯ ಅನಾಹುತನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಕ್ಕಳಿಂದ ಕೂಡ ನಿಮ್ಮ ಪರ್ಸನ್ನು ಮಕ್ಕಳಲ್ಲೂ ಕೂಡ ನಿಮ್ಮನ್ನು ನೋಡ್ತಾರೆ. ಕೆಲವರು ಇಲ್ಲಿ ಮದುವೆಯಾಗಿ ಮಕ್ಕಳಾಗಿ ದೂರ ಇರೋವಂಥ ಫ್ಯಾಮಿಲಿ ಕೂಡ, ಪೇರೆಂಟ್ಸ್ ಕೂಡ ಇಲ್ಲಿ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅವರು ಕೂಡ ಮಕ್ಕಳಲ್ಲಿ ನಿಮ್ಮನ್ನು ನೋಡ್ತಿದ್ದಾರೆ. ಅವ್ರ ಥರನೇ ನನ್ನ ಮಕ್ಕಳಿದ್ದಾರೆ, ಅವ್ರ ಮಾತು ಕೂಡ ನನ್ನ ಮಕ್ಕಳು ಅವ್ರ ಥರನೇ ಮಾತಾಡ್ತಾರೆ, ಅವ್ರ ಥರನೇ ಪ್ರೀತಿ ತೋರಿಸ್ತಾರೆ, ಅವ್ರು ನನ್ನ ಜೊತೆ ಇರಬೇಕಾಗಿತ್ತು ಅಂತ ಕೂಡ ಕೆಲವರು ಇಲ್ಲಿ ಯೋಚನೆನ ಮಾಡ್ತಿರೋವಂಥದ್ದು ಇಲ್ಲಿ ಇದೆ. ತುಂಬ ಒಳ್ಳೆ ಪರ್ಸನ್ ಇದ್ದಾರೆ ನಿಮ್ಮ ಪರ್ಸನ್. ಅವರು ತುಂಬ ನೋವಲ್ಲಿರೋ ಅಂಥದ್ದಿದೆ. ಎಷ್ಟು ನೋವಲ್ಲಿದ್ದಾರೆ ಅಂತ ಅಂದರೆ ನಿಮಗಿಂತ ಅವರು ತುಂಬಾ ಅಳ್ತಿದ್ದಾರೆ. ಆದರೆ ನೀವು ಅವ್ರಿಗೆ ಹೇಳ್ಕೊತಾ ಇದ್ದೀರ, ಅವ್ರು ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ ಅಷ್ಟೇ. ಅವರೊಬ್ಬರೇ ಇದ್ದಾಗ ಎಲ್ಲದನ್ನೂ ಅವರೇ ಮತ್ತೆ ರೀಕ್ಯಾಪ್ ಮಾಡ್ಕೊಂಡು ಅವ್ರು ಅದನ್ನು ಫೀಲ್ ಮಾಡ್ತಾರೆ.
ನನ್ನಿಂದ ಈ ರೀತಿ ಆಯಿತು, ಆಗಬಾರ್ದಾಗಿತ್ತು, ಬೇಜಾರು ಮಾಡಿದೆ, ನಾನು ಈ ರೀತಿ ಮಾತಾಡಬಾರ್ದಾಗಿತ್ತು, ಈ ರೀತಿ ಅವ್ರಿಗೆ ಹೇಳ್ಬಾರ್ದಾಗಿತ್ತು ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾಯಿದ್ದಾರೆ, ಅಳ್ತಾ ಇದ್ದಾರೆ. ನೀವು ಬೇಕು ಅಂತ ಕೇಳ್ತಾ ಇದ್ದಾರೆ, ಮತ್ತೆ ನನ್ನನ್ನು ಪ್ರೀತಿ ಮಾಡು, ಮತ್ತೆ ಮೊದಲಿನಂತೆ ನನಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು, ನಿನ್ನ ಕಾಳಜಿ ಬೇಕು ಅಂತ ನಿಮ್ಮ ಪರ್ಸನ್ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.